ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KD ಬಾಯ್. ಗಾಯ್ಸ್, ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಈಗ ನಾನಿರೋದು ಬೆಂಗಳೂರಲ್ಲಿ ಹೊಸಕೋಟೆಯಲ್ಲಿದ್ದೀನಿ. ಏನಪ್ಪ ಟ್ಯಾಗೆಲ್ಲ ಹಾಕ್ಕೊಂಡಾನೆ ಅಂತ ಅಂದ್ಕೊಂಡಿದ್ರೆ ಏನಿಲ್ಲ. ನಾನು ಈಗ ಕಂಪ್ನಿ ಕೆಲಸಕ್ಕೆ ಹೋಗ್ತಿದ್ದೀನಿ. ಡಿಗ್ರಿ ಮುಗಿದಾದ್ಮೇಲೆ ನೆಕ್ಸ್ಟು ಏನು ಮಾಡೋಕ್ಕಂತ ಸ್ವಲ್ಪ ಗೊತ್ತಾಗಲಿಲ್ಲ. ಓಹೋ, ಟೈಮಿಂಗ್ ಬೇಕಿತ್ತು. 1 ವರ್ಷ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಎಜುಕೇಷನ್ ಕಂಟಿನ್ಯೂ ಮಾಡೋಣ ಅಂತ. ನಂದು ಈ ವಾರ ನೈಟ್ ಶಿಫ್ಟು 9:30 ಕ್ಯಾಬ್ ಬರುತ್ತೆ. 11 ಗಂಟೆಗೆ ಸ್ಟಾರ್ಟು. 11 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ನನ್ನ ಡ್ಯೂಟಿ. ಓಕೆ, ಲೆಟ್ಸ್ ಗೋ. ಕ್ಯಾಬು ನಮ್ಮದು ಇಲ್ಲೇ ಬರುತ್ತೆ, ನಮ್ಮ ರೂಮಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ನಮ್ಮ ಕ್ಯಾಬ್ ಬರ್ತಾಯಿದೆ. ಇದೇ ನಮ್ಮ ಕ್ಯಾಬಲ್ಲಿ ಬಂದಾಯಿತು. ಕ್ಯಾಬಲ್ಲಿ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಲೇಬೇಕು. ಯಾರು ಹಾಕ್ಕೊಂತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾವಾಗ ಏನಾಗುತ್ತೆ ಹೇಳಕ್ಕೆ ಬರೋಲ್ಲ. ಅದಕ್ಕೆ ಕಂಪಲ್ಸರಿ ಸೀಟ್ ಬೆಲ್ಟ್ ನಾನಂತೂ ಹಾಕ್ಕೊಂತೀನಿ. ಸೇಫ್ಟಿಗೆ ಏನೇನಿದೆ ಅದು ಫಾಲೋ ಮಾಡಲೇಬೇಕು ನಾವು. ಸುಮ್ಮನೆ ಏನು ಸೀಟ್ ಬೆಲ್ಟ್ ಕೊಟ್ಟಿರಲ್ಲ. ಈ ಥರ ಏನಾದರೂ ಇಶ್ಯೂಸ್ ಆಗುತ್ತೆ ಅಂತ ಸೀಟ್ ಬೆಲ್ಟ್ ಇರುತ್ತೆ. ಅದಕ್ಕೆ ನಾವು ಫಾಲೋ ಮಾಡೋಣ. ಓಕೆ, ಕ್ಯಾಮ್ರಾ ಕೈಯಾಗಿದೆ. ಈ ಕಡೆ ಹಾಕೊಂಡು ಇಲ್ಲಿಂದ ಒಂದು 45 ಮಿನಿಟ್ಸ್ ಜರ್ನಿ ನಮ್ಮದು ಕಂಪ್ನಿಗೆ ಹೋಗೋಕ್ಕೆ. ಅಲ್ಲಿ ಗಂಟ ಹೋಗೋ ತನಕ ಸ್ವಲ್ಪ ನಿದ್ದೆ ಮಾಡೋಣ. ಓಕೆ ಗೈಸ್, ಕ್ಯಾಬ್ ಬಂದು ಇಳಿದೀವಿ. ಜಾಸ್ತಿ ಕ್ಯಾಮ್ರಾಸ್ ಯೂಸ್ ಮಾಡೋಂಗಿಲ್ಲ ಕಂಪ್ನೀಲಿ. ಇವಾಗ 11 ಗಂಟೆ ಡ್ಯೂಟಿ ಸ್ಟಾರ್ಟು. ಬೆಳಗ್ಗೆ ಮಾರ್ನಿಂಗ್ 7 ಗಂಟೆಗೆ ಮತ್ತೆ ಹೊರಗಡೆ ಬರೋದು, ಬಸ್ ಬರೋಂಗಿಲ್ಲ. 8 hours later. ನಮ್ಮದು ನೈಟ್ ಶಿಫ್ಟ್ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ನಿನ್ನೆ 11 ಗಂಟೆಗೆ ಬಂದಿರೋದು ನೈಟ್ ಶಿಫ್ಟ್. ಇವಾಗ 7 ಗಂಟೆ, ಮಾರ್ನಿಂಗ್ 7 ಗಂಟೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈಗ ಶಿಫ್ಟ್ ಮುಗಿದಿದೆ. ಕ್ಯಾಬೆಲ್ಲ ಇಲ್ಲೇ ನಿಂತಿದೆ. ನಮ್ಮದು ಕೆಳಗಡೆ ಇದೆ, ಹೋಗಬೇಕು. ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಸಖತ್ತಾಗಿದೆ ಅನಿಸಿತು. ಅದಕ್ಕೆ ಒಂದು 2 ಫೋಟೋ ತಗೊಂಡಿನಿ. ಹೆಂಗೆ ಕಾಣ್ತಿದೆ ಎಲ್ಲ ಸಖತ್ತಿದೆ ಹಿಂದೆ ಬ್ಯಾಕ್ಗ್ರೌಂಡು. ಕ್ಯಾಬ್ ಲೇಟ್ ಆಗುತ್ತೆ. ಬೇಗ ಹೋಗೋಣ. ಕ್ಯಾಬ್ ಮಿಸ್ ಆದರೆ ನಾವು ಸಿಗ್ತಲ್ಲ ಆಮೇಲೆ.